ವ್ಯಕ್ತಿ, ಆದ್ರೆ ಅವರದು ಎರಡು ಬೇರೆ ಬೇರೆ ಪ್ರಪಂಚಗಳು. ಒಂದು ಕಡೆ ನೋಡಿದ್ರೆ ಬೃಹತ್ ಕೈಗಾರಿಕೆ, ಇನ್ನೊಂದು ಕಡೆ ಪ್ರದರ್ಶನ ಕಲೆಗಳ ಲೋಕ. ಇವೆರಡನ್ನೂ ಒಂದಾಗಿಸಿ ಯಶಸ್ವಿಯಾಗಿ ಮುನ್ನಡೆತಿರುವ ಶ್ರೀ ಚಿಕ್ಕೇಗೌಡರ ಕಥೆ ಇದು. ನಿಜಕ್ಕೂ ಸ್ಫೂರ್ತಿದಾಯಕ. ಬನ್ನಿ ಅವರ ಪಯಣ ಹೇಗಿತ್ತು ಅಂತ ನೋಡೋಣ. ಅವರ ಜೀವನದ ಈ ವೈರುಧ್ಯನೇ ಒಂದು ಅದ್ಭುತ ನೋಡಿ. ಒಂದು ಕಡೆ ಇಂಡಸ್ಟ್ರಿಯಲಿಸ್ಟ್ ಆಗಿ ತಮ್ಮ ಕಂಪನಿಗೆ ಪ್ರತಿ ವರ್ಷ ಬರೋಬ್ಬರಿ 2 ಕೋಟಿ ರೂಪಾಯಿ ಉಳಿತಾಯ ಮಾಡ್ತಾರೆ. ಅದೇ ಇನ್ನೊಂದು ಮುಖ, ಒಬ್ಬ ಕಲಾವಿದನಾಗಿ ಅಲ್ಲಿನ ಒಂದು ಇಡೀ ಸಂಗೀತ ಲೋಕವನ್ನೇ ಅಕ್ಷರಶಃ ಶೂನ್ಯದಿಂದ ಕಟ್ಟಿ ಬೆಳೆಸಿದ್ದಾರೆ. ಒಂದೇ ಜೀವನದಲ್ಲಿ ಇಂತಹ 2 ದೊಡ್ಡ ಸಾಧನಗಳು ಅಂದ್ರೆ ಸುಮ್ಮನೆನಾ? ಹಾಗಿದ್ರೆ ಅವರ ಈ ಇಡೀ ಪಯಣದ ಕೇಂದ್ರ ಬಿಂದುನೇ ಈ ಕೈಗಾರಿಕೆ ಮತ್ತು ಕಲೆ. ತಮ್ಮ ವೃತ್ತಿಯನ್ನು ತಮ್ಮ ಪ್ರವೃತ್ತಿಯನ್ನು ಇವರು ಹೇಗೆ ಬ್ಯಾಲೆನ್ಸ್ ಮಾಡಿದ್ರು ಅಂತ ನೋಡೋಣ ಬನ್ನಿ. ಶ್ರೀ ಚಿಕ್ಕೇಗೌಡರ ಜೀವನವನ್ನು ನೋಡಿದ್ರೆ ಇದೊಂದು ಅದ್ಭುತ ಉದಾಹರಣೆ. ಒಂದು ಫೀಲ್ಡ್ನಲ್ಲಿರೋ ಶಿಸ್ತು ಇನ್ನೊಂದು ಫೀಲ್ಡ್ನಲ್ಲಿರೋ ಪ್ಯಾಷನ್ಗೆ ಹೇಗೆ ಪೆಟ್ರೋಲ್ ಹಾಕಿದ ಹಾಗೆ ಕೆಲಸ ಮಾಡ್ಬೋದು ಅಂತ ಇದು ತೋರಿಸ್ಕೊಡುತ್ತೆ. ಅಂದ್ರೆ ವೃತ್ತಿಯವರ ಪ್ರವೃತ್ತಿಗೆ ಶಕ್ತಿ ತುಂಬಿದ ಹಾಗೆ. ಸರಿ, ಹಾಗಾದ್ರೆ ಮೊದಲು ಅವರ ವೃತ್ತಿ ಜೀವನದ ಕಡೆ ಗಮನ ಹರಿಸೋಣ. ಅವರ ಈ ಯಶಸ್ಸಿನ ಹಿಂದಿರೋ ಸೀಕ್ರೆಟ್, ಆ ಮೂಲತತ್ವನೇ ಕಾಯಕವೇ ಕೈಲಾಸ. ಅವರ ಪ್ರಯಾಣ ಶುರುವಾಗಿದ್ದೇ ತುಮಕೂರು ಜಿಲ್ಲೆಯ ಚಿಕ್ಕಮಳಲಾವಾಡಿ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ. ಆಟೋಮೊಬೈಲ್ ಇಂಜಿನಿಯರಿಂಗ್ ಮುಗಿಸ್ತಾರೆ. ಆಮೇಲೆ 1989ನಲ್ಲಿ ಜಾನ್ಸನ್ ಟೈಲ್ಸ್ ಫ್ಯಾಕ್ಟ್ರಿಗೆ ಸೇರ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅಂದಿನಿಂದ ಇಂದಿನವರೆಗೂ ಅದೇ ಕಾರ್ಖಾನೆಯಲ್ಲಿ ಅಷ್ಟೇ ಸಮರ್ಪಣಾಭಾವದಿಂದ ಕೆಲಸ ಮಾಡ್ತಿದ್ದಾರೆ ಅಂತ. ಅವರ ಇಡೀ ಪ್ರೊಫೆಷನಲ್ ಲೈಫ್ಗೆ ಆಧಾರ ಸ್ತಂಭವೇ ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನೋ ಮಾತು. ಅಂದ್ರೆ ನಾವು ಮಾಡೋ ಕೆಲಸದಲ್ಲೇ ದೇವರನ್ನು ಕಾಣೋದು. ಈ ಒಂದು ಫಿಲಾಸಫಿನೇ ಅವರ ನಿಷ್ಠೆ, ಶ್ರದ್ಧೆಗೆ ದೊಡ್ಡ ಇನ್ಸ್ಪಿರೇಷನ್. 2 ಕೋಟಿ ರೂಪಾಯಿ ಸುಮ್ಮನೆ ಅಲ್ಲ, ಇದು ಅವರ ಡೆಡಿಕೇಶನ್ನ ಫಲ. ಪ್ರತಿ ವರ್ಷವೂ ಕಂಪನಿಗೆ ಇಷ್ಟೊಂದು ದೊಡ್ಡ ಮೊತ್ತವನ್ನು ಉಳಿಸ್ಕೊಡ್ತಾರೆ ಅಂದ್ರೆ ಅವರ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಹೇಳಿ? ಇನ್ನು ನೋಡಿ, ರಿಟೈರ್ಮೆಂಟ್ಗೆ 4 ವರ್ಷ ಬಾಕಿ ಇದೆ. ಆದ್ರೂ ಕಂಪನಿಗೇನಾದ್ರೂ ಕೊಡ್ಬೇಕನ್ನೋ ಹಂಬಲ ಇದೆಲ್ಲ ಅದು ಒಂದು ಚೂರು ಕಡಿಮೆ ಆಗಿಲ್ಲ. ಅವರ ಈ ಎನರ್ಜಿ ಲೆವೆಲ್ ನಿಜಕ್ಕೂ ಎಲ್ಲರಿಗೂ ಒಂದು ಸ್ಫೂರ್ತಿ. ಸರಿ, ಇದು ಅವರ ವೃತ್ತಿ ಜೀವನದ ಕತೆ. ಈಗ ಅವರ ಜೀವನದ ಇನ್ನೊಂದು ಮುಖವನ್ನು ನೋಡೋಣ ಬನ್ನಿ, ಅವರ ರಂಗಭೂಮಿ ಪಯಣ. ಅವರ ಕಲಾಜೀವನ ಶುರುವಾಗಿದ್ದು ಅವರಿಗೆ ಕೇವಲ 10 ವರ್ಷ ವಯಸ್ಸಿದ್ದಾಗ. ರಂಗಭೂಮಿಗೆ ಕಾಲಿಡ್ತಾರೆ, ಸಾಮಾಜಿಕ ನಾಟಕಗಳಲ್ಲಿ ಆಕ್ಟ್ ಮಾಡ್ತಾರೆ. ಅಲ್ಲಿಂದ ಮುಂದುವರೆದು ಕುಣಿಗಲ್ನಲ್ಲೇ ಮೊದಲ ಆರ್ಕೆಸ್ಟ್ರಾ ತಂಡವಲ್ಲ ಕಟ್ತಾರೆ. ಇವತ್ತು ಅವರು ಯುವ ಪೀಳಿಗೆಗೆ ಒಬ್ಬ ಮೆಂಟರ್ ಆಗಿ ನಿಂತಿದ್ದಾರೆ. ಅವರ ಲೀಡರ್ಶಿಪ್ನ ಪ್ರಭಾವ ಹೇಗಿದೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. 15 ವರ್ಷಗಳ ಹಿಂದೆ ನದಿ ಮೆಲೋಡೀಸ್ ಅಂತ ಶುರು ಮಾಡಿದ್ದು ಇವತ್ತು ಗೋಲ್ಡನ್ ವಾಯ್ಸ್ ಮೆಲೋಡೀಸ್ ಆಗಿದೆ. ಅದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ, ಅವರ ಕೆಳಗೆ ಕಲಿತ ವಿದ್ಯಾರ್ಥಿಗಳು ಇವತ್ತು ತಾವೇ ಸ್ವಂತ 5-6 ಹೊಸ ಆರ್ಕೆಸ್ಟ್ರಾಗಳನ್ನು ನಡೆಸ್ತಿದ್ದಾರೆ. ಇದಲ್ವೇ ನಿಜವಾದ ಲೆಗಸಿ ಅಂದ್ರೆ? ಹಾಗಿದ್ರೆ ಅವರ ಕಥೆಯ ಮುಂದಿನ ಚಾಪ್ಟರ್ ಏನು? ಬನ್ನಿ ಭವಿಷ್ಯದ ಕಡೆ ಒಂದು ನೋಟ ಹರಿಸೋಣ. ಅಂದ್ಹಾಗೆ ಅವರ ಕತೆ ಇಲ್ಲಿಗೆ ಮುಗ್ದಿಲ್ಲ, ಖಂಡಿತ ಇಲ್ಲ. ಕಲಿಯೋದು, ಹೊಸದಕ್ಕೆ ಹೊಂದ್ಕೊಳ್ಳೋದು, ಇದರದೇ ಒಂದು ಹೊಸ ಅಧ್ಯಾಯ ಈಗ ಶುರುವಾಗ್ತಿದೆ. ಅದು ಕೂಡ ಟೆಕ್ನಾಲಜಿ ಜೊತೆ. ನೋಡಿ, ಇವತ್ತಿಗೂ ಕಲಿಯೋದನ್ನ ನಿಲ್ಸಿಲ್ಲ. ಡಬ್ಬಿಂಗ್, ಪಾಡ್ಕಾಸ್ಟಿಂಗ್, ಟಿವಿ ಕಮರ್ಷಿಯಲ್ಸ್, ಯೂಟ್ಯೂಬ್ಗೆ ಕಂಟೆಂಟ್ ಮಾಡೋದು. ಇಷ್ಟೇ ಅಲ್ಲ, ಲೇಟೆಸ್ಟ್ ಟ್ರೆಂಡ್ ಆದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI, ಅದನ್ನೂ ಕಲಿತಿದ್ದಾರೆ. ಅವರು AI ಕಲಿತಿರೋದು ಸುಮ್ಮನೆ ಏನೋ ಕುತೂಹಲಕ್ಕೆ ಅಂತ ಅಂದ್ಕೋಬೇಡಿ. ಆಡಿಯೋ, ವಿಡಿಯೋ, ಕಂಟೆಂಟ್ ಕ್ರಿಯೇಷನ್ಗೆ AI ಟೂಲ್ಸ್ ಹೇಗೆ ಬಳಸೋದು, ಅದಕ್ಕೆ ಸರಿಯಾದ ಪ್ರಾಂಪ್ಟ್ಸ್ ಅಂದರೆ ಕಮ್ಯಾಂಡ್ಸ್ ಹೇಗೆ ಕೊಡೋದು ಅಂತ ಪಕ್ಕಾ ಕಲಿತಿದ್ದಾರೆ. ಅಂದರೆ ತಮ್ಮ ಕಲೆಗೆ ಟೆಕ್ನಾಲಜಿಯನ್ನ ಜೋಡಿಸೋ ಪ್ರಯತ್ನ ಇದು. ಒಬ್ಬ ಇಂಡಸ್ಟ್ರಿಯಲಿಸ್ಟ್, ಒಬ್ಬ ಆರ್ಟಿಸ್ಟ್, ಹಾಗೆ ಜೀವನ ಪೂರ್ತಿ ಕಲಿಯೋ ಒಬ್ಬ ವಿದ್ಯಾರ್ಥಿ. ಅವರ ಈ ಕಥೆ ನಮ್ಮೆಲ್ಲರ ಮುಂದೆನೂ ಒಂದು ಸ್ಫೂರ್ತಿದಾಯಕ ಪ್ರಶ್ನೆಯನ್ನು ಇಡುತ್ತೆ. ಅದೇನೆಂದ್ರೆ, ಇವತ್ತಿನಿಂದ ಯಾವ ಹೊಸ ಪಯಣವನ್ನು ಶುರು ಮಾಡಬಹುದು?